ಪ್ರಾಕ್ಟೀಸ್ ಸೆಷನ್ಸ್ ನಲ್ಲಿ ಕಿಂಗ್ ಕೊಹ್ಲಿ ಆರ್ಭಟ ನೋಡ್ತಾ ಇದ್ರೆ ಗೈಸ್, ಲಿಟ್ರಲಿ ಈ ಬಾರಿನೂ ಕೂಡ ಏನಾದ್ರೂ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಂತ ಹೌದು. ಹೋದ್ ಬಾರಿ ಒಂದು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ಲಿಲ್ಲ, ಅದಕ್ಕೂ ಹೋದ್ ಸೀಸನ್ ಒನ್ ಆಫ್ ದ ಕನ್ಸಿಸ್ಟೆನ್ಸಿ ರನ್ಸ್ ಮೇಕಿಂಗ್ ಈ 3 ಸೀಸನ್ಸ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಅವರೇಜ್ ಮೂಲಕ 600+ ರನ್ಸ್ ಕೂಡ ಕಿಂಗ್ ಕೊಹ್ಲಿ ಅವರು ಅವ್ರ ಫಾರ್ಮ್ ಬರೋ ತನಕ ಮಾತ್ರ ಬೇರೆಯವರು ಆಗಿತ್ತು. ಆ ರೀತಿ ಬ್ಯಾಟಿಂಗ್ ಅಲ್ಲಿ ಅಬ್ರವನ್ನ ತೋರಿಸ್ತಿದ್ದದ್ದು ಈ 3 ಸೀಸನ್ ಕೂಡ. ಈ ಸೀಸನ್ ಯಾವ ರೀತಿ ಮಾಡ್ತಾರೆ, ಯಾಕಪ್ಪ ಅಂತ ಹೇಳಿದ್ರೆ ಈ ಓಡಿಐ ಸೀರೀಸ್ ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಮೂಲಕ ಅವರು ತಮ್ಮ ಕೆರಿಯರ್ ನ ಎಂಡ್ ಮಾಡಿದ್ದು ಓಡಿಐ ಫಾರ್ಮೆಟ್ ಅಲ್ಲಿ ಅಂತ ಹೇಳಿದ್ರೆ ಈ ಹೋದ ವರ್ಷದ್ದು. ಈ ವರ್ಷ ಅವರು IPL ನ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ, ಈ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ನೋಡ್ತಾ ಇದ್ರೆ ಬರ್ತಾ ಇರುವಂತ ವಿಡಿಯೋಸ್ ಗಳು ಮೊನ್ನೆ ಆಗಿರುವಂತ ಪ್ರಾಕ್ಟೀಸ್ ಸೆಷನ್ಸ್ ಮೊನ್ನೆ ನನ್ನ ಪ್ರಕಾರ 27 ರನ್ಸ್ ಗೆ ಜಸ್ಟ್ ಅಷ್ಟಕ್ಕೆ ಸೋತದ್ದು ವಿರಾಟ್ ಕೊಹ್ಲಿ ಅವರು ವಿಕೆಟ್ ನ ಒಪ್ಸದ್ದು. ಆದ್ರೆ ನಿನ್ನೆ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಕಿಂಗ್ ಕೊಹ್ಲಿ ಅವರು ಹೊಡೆದಿರುವಂತ ರನ್ಸ್ ನೋಡ್ತಾ ಇದ್ರೆ ಜಸ್ಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಯಾವ ರೀತಿ ಮ್ಯಾಚ್ ಆಗಿತ್ತಲ್ಲ, 19 ಬಾಲ್ಗೆ 48 ಬೇಕಾಯ್ತು, ಇಲ್ಲಿ 45 ರನ್ಸ್ ನ ಕಿಂಗ್ ಕೊಹ್ಲಿ ಅವರು ಧಾಮ್ ಧೂಮ್ ಅಂತ ಹೊಡೆದಿರುವಂತ ಜಸ್ಟ್ 3 overs ಅಲ್ಲಿ 45 ರನ್ಸ್ ನ ಆ ರೀತಿ ಅಟ್ಯಾಕ್ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು ಕಿಂಗ್ ಕೊಹ್ಲಿ ಅವರು. ಅವ್ರ ಬ್ಯಾಟ್ ಇಂದ ಎಷ್ಟು ರನ್ಸ್ ಬರುತ್ತೋ ಅಷ್ಟು ನಮ್ಮ RCB ಫ್ಯಾನ್ಸ್ ಗಳಿಗೆ ದಿಲ್ ಖುಷ್ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಒಬ್ರು ಫಾರ್ಮ್ ಅಲ್ಲಿ ಇದ್ರೆ ಗೇಮ್ ನ ಎಲ್ಲಿಂದಾದ್ರು ಎಲ್ಲಗಾದ್ರು ತೆಗೆದುಕೊಂಡು ಹೋಗ್ತಾರೆ, ಮತ್ತು ಒಂದ್ ಕಡೆ ಸ್ಟ್ಯಾಂಡ್ ಓವೇಷನ್ ಹಾಕೊಂಡು ಆಟ ಆಡ್ತಾರೆ. ಈ ಕಡೆ ಬಂದವ್ರಿಗೆ ಪ್ರೆಷರ್ ಇರಲ್ಲ. ಆ ರೀತಿ ಕಿಂಗ್ ಕೊಹ್ಲಿ ಅವರ ಸೆಟ್ ಇರತ್ತೆ ಮೈಂಡ್ ನಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಮೈಂಡ್ ಸೆಟ್ ಇಂದ ಕಿಂಗ್ ಕೊಹ್ಲಿ ಅವರು ಆಟ ಆಡಿದ್ರೆ ಈ ಕಡೆ ಬಂದಂತ ಪ್ಲೇಯರ್ಸ್ ಗಳು ಕೂಡ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಒಂದು ತಾಳ್ಮೆಯಂದಕ್ಕಿಂತ ಹೆಚ್ಚಿನದಾಗಿ ಈ ಕಡೆ ಅವರು ಇರೋದ್ರಿಂದ ಒಂದು ಟೋಟಲ್ ಒಳ್ಳೆ ಸ್ಕೋರ್ ಗೆ ಇವರು 100% ಸೆಟ್ ಮಾಡ್ತಾರೆ ಕಿಂಗ್ ಕೊಹ್ಲಿ ಅವರು. 150 160 ಯಾವುದೇ ರೇಂಜ್ ಅಲ್ಲಿ ಇದ್ರು ಕೂಡ. ಅಂಡ್ ಈ ಕಡೆ ಬಂದವರು ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಆಟ ಆಡಿದ್ರೆ ಇಲ್ಲಿ ಸ್ಕೋರ್ ಬೋರ್ಡ್ ಕೂಡ 170 180 or 200+ ಹೋಗ್ಲಿಕ್ಕಂತೂ ಒನ್ ಆಫ್ ದ ಈಸಿ ಮೆಥಡ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕೆ ಕಿಂಗ್ ಕೊಹ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂಡ್ ಬ್ಯಾಟ್ ಇಂದ ಒಳ್ಳೆ ಸೌಂಡ್ಸ್ ಗಳು ಬರೋದು ಇದು 100% ನಮ್ಮ RCB ಗೆ ಬೆಸ್ಟ್ ಆಪ್ಷನ್ ಅಂಡ್ ಬೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಒಂದು ಬೆಸ್ಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ರೆಕಾರ್ಡ್ ಇವರೇ ತೆಗೆದು ಹಾಕುವಂತ ಸಾಧ್ಯತೆ ಇರತ್ತೆ ಅಂತಾನೆ ಹೇಳ್ಬೋದಾಗಿದೆ. ಎಸ್, ಬಟ್ಲರ್ ಅವರು, ಗಿಲ್ ಅವರು ಎಲ್ಲರೂ ಕೂಡ ಹತ್ತತ್ರ ಬಂದ್ಕೊಂಡು ಹೋಗಿರುವಂತದ್ದು. ಆದ್ರೆ ಯಾರಿಂದನೂ ಕೂಡ ಆ ರೆಕಾರ್ಡ್ ಹತ್ರನೂ ಬರ್ಲಿಕ್ಕೆ ಆಗ್ಲಿಲ್ಲ. ಜಸ್ಟ್ 100 ರನ್ಸ್ ಒಂದು 70-80 ರನ್ಸ್ ಗಳ ಮಾರ್ಜಿನ್ ಇಂದ ಆದ್ರೂ ಆ ರೆಕಾರ್ಡ್ ನ ಮುಟ್ಲಿಕ್ಕೆ ಆಗ್ಲಿಲ್ಲ. ಆ ರೀತಿ ಹೈಯೆಸ್ಟ್ 16 ಮ್ಯಾಚಸ್ ಅಲ್ಲಿ 973 ರನ್ಸ್ 2016 ಕಿಂಗ್ ಕೊಹ್ಲಿ ಅವರ ಪ್ರೈಮ್ ಇಯರ್ ಆಗಿತ್ತು. ಅದೇ ರೆಕಾರ್ಡ್ ಏನಾದ್ರು 10 ವರ್ಷಗಳ ಬಳಿಕ ಏನಾದ್ರು ಈ ವರ್ಷನೇ ನಮ್ ಕಿಂಗ್ ಕೊಹ್ಲಿ ಅವರು ತೆಗ್ದು ಹಾಕ್ತಾರ ಅನ್ನುವಂಥದ್ದು ಅದೊಂದು ಕ್ವಶನ್ ಮಾರ್ಕ್ ಇರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ನಾವು ಈ ಬಾರಿ ಹೋಗ್ತಾ ಇರುವಂತದ್ದು ಡಿಫೆಂಡಿಂಗ್ ಚಾಂಪಿಯನ್ ಹಾಕೊಂಡು. ಎಸ್, ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ ಹಾಕೊಂಡು ನಮ್ಮ RCB ಈ ಬಾರಿ ಹೋಗ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಇದು ಒಂದು ಬೆಸ್ಟ್ ನ್ಯೂಸ್ ಆದ್ರೆ. ಅಂಡ್ ಕಿಂಗ್ ಕೊಹ್ಲಿ ಅವರ ಆ ರೆಕಾರ್ಡ್ ಒಂದು ತೆಗ್ದು ಹಾಕ್ತಿರುವಂತದ್ದು. ಎಸ್, ಆ ರೆಕಾರ್ಡ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಕಿಂಗ್ ಕೊಹ್ಲಿ ಅವರೇ ಬರ್ಬೇಕು ಅಷ್ಟೇ ಬಿಟ್ರೆ ಏನಾದ್ರು 18 19 20 ಮ್ಯಾಚಸ್ ಗಳ ತನಕನೂ ಕೂಡ ಈ ಸೀಸನ್ ಆಗುವಂತ ಸಾಧ್ಯತೆ ಇರತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸೆಮಿಫೈನಲ್ ಅಂಡ್ ಫೈನಲ್ ನ ಇನ್ಕ್ಲೂಡ್ ಹಾಕೊಂಡ್ರು ಕೂಡ ಎಲ್ಲದಲ್ಲೂ ಕನ್ಸಿಸ್ಟೆನ್ಸಿ ರನ್ಸ್ ಇದ್ರೆ ನೋಡಿ ಈಸಿ ಆಗತ್ತೆ, ಏನು ದೊಡ್ಡ ಸಮಸ್ಯೆ ಅಲ್ಲ. ಕಿಂಗ್ ಕೊಹ್ಲಿ ಅವರು ಈ ರೆಕಾರ್ಡ್ ನೊಂದು ತೆಗ್ದು ಹಾಕಿದ್ರೆ ಮತ್ತೆ ಯಾವುದೇ ಇಲ್ಲ, ಅವ್ರ ರೆಕಾರ್ಡ್ ಅವರೇ ತೆಗ್ದು ಹಾಕ್ಬೇಕಾಗತ್ತೆ ಅಷ್ಟೇ ಬಿಟ್ರೆ. ಅದರಲ್ಲೂ 4 ಸೆಂಚುರೀಸ್ಗಳು ಅಂಡ್ 50ಸ್ಗಳು ಕನ್ಸಿಸ್ಟೆನ್ಸಿ ಹಾಕೊಂಡು ಬಂದಿರುವಂತದ್ದು ಅಂಡ್ 80+ ಅವರೇಜ್ ಅಲ್ಲಿ ಬಂದಿರುವಂತದ್ದು. ಇದನ್ನ ರೆಕಾರ್ಡ್ ನ ಯಾರು ಕೂಡ ತೆಗ್ದು ಹಾಕ್ಲಿಕ್ಕೆ ಆಗ್ಲಿಲ್ಲ, ಇವ್ರೊಬ್ಬರನ್ನ ಬಿಟ್ರೆ ಅಂತ ಅನಿಸ್ತಾ ಇರುವಂತದ್ದು. ಅಂಡ್ ಆ ರೆಕಾರ್ಡ್ ಕೂಡ ಈ ಬಾರಿ ಭಯದಲ್ಲಿ ಇರುವಂತದ್ದು. ಅಂಡ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಜಿತೇಶ್ ಶರ್ಮಾ ಅವರು ಅದನ್ನೇ ಆನ್ಸರ್ ಕೊಟ್ಟಿರುವಂತದ್ದು. ಅವರು ಬ್ರಾಡ್ಕಾಸ್ಟ್ ಅಲ್ಲಿ ಕೊಟ್ಟಿರುವಂತ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ ಅವರು ಈ ಬಾರಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರಪ್ಪ ಅಂತ ಕೇಳೋದಾದ್ರೆ ಡೈರೆಕ್ಟ್ ಹಾಕೊಂಡು ಕಿಂಗ್ ಕೊಹ್ಲಿ ಅವರು ಅಂತ ಹೇಳಿರುವಂತದ್ದು. ಆ ರೀತಿ ಅಷ್ಟು ಹೈಯರ್ ಆಫ್ ದ ಕಾನ್ಫಿಡೆನ್ಸ್ ಇರುವಂತದ್ದು ಅಂತಾನೆ ಹೇಳ್ಬೋದು. ನಮ್ಮ RCB ಫ್ಯಾನ್ಸ್ ಗಳಂತೂ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ, ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಅವರೇ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತ. ಅದ್ರಲ್ಲಿ ಯಾರಾದ್ರೂ ಒಬ್ರು ಅಂತೂ 100% ಇರ್ತಾರೆ. ಇವ್ರು ಅವರ ಕೆಳಗಡೆ ಇರೋದೊಂದು ಸೆಕೆಂಡ್ ಆರ್ ಥರ್ಡ್ ಪಾರ್ಟ್ ಅಲ್ಲಿ 100% ಇರ್ತಾರೆ. ಅಂಡ್ 600 ಅಂಡ್ 700+ ರನ್ಸ್ ನಂತೂ ಈಸಿಯಾಗಿ ಸ್ಕೋರ್ ಮಾಡ್ತಾರೆ ಕಿಂಗ್ ಕೊಹ್ಲಿ ಅವರು. ಅಂಡ್ ಫಿಲ್ ಸಾಲ್ಟ್ ಅಂಡ್ ಕಿಂಗ್ ಕೊಹ್ಲಿ ಅವರು ಏನಾದ್ರೂ ಈ ಬಾರಿನೂ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಕಪ್ನೇನಾದ್ರು ವಿನ್ ಮಾಡಿಸ್ಕೊಟ್ಟಿದ್ರಂತೂ ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ಸೆಕೆಂಡ್ ಟೀಮ್ ಯಾವುದೇ ಇನ್ನೂ ಕೂಡ ಕಪ್ ನ ಹೊಡೆದಿಲ್ಲ. ಆ ರೆಕಾರ್ಡ್ ಒಂದು ಬ್ರೇಕ್ ಡೌನ್ ಆಗುತ್ತೆ. ನಮ್ಮ ಇಂಡಿಯಾ ಯಾವ ರೀತಿ ಡಾಮಿನೇಟ್ ಮಾಡ್ತಾರೆ T20 ವರ್ಲ್ಡ್ ಕಪ್ ಅಲ್ಲಿ, ಅದೇ ರೀತಿಯಾಗಿ ನಮ್ಮ RCB ಈ ಬಾರಿ ಡಾಮಿನೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಫಸ್ಟ್ ಮ್ಯಾಚ್ ಆಗ್ತಾ ಇರುವಂತದ್ದು ಜಸ್ಟ್ 2 ದಿನ ಬಾಕಿ ಇರುವಂತದ್ದು ಈ IPL ಮ್ಯಾಚಸ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ. ನಮ್ಮ RCB ಅಂಡ್ SRH ಮ್ಯಾಚ್ ಆಗ್ತಾ ಇರುವಂತದ್ದು ಕೂಡ ಚಿನ್ನ ಸ್ವಾಮಿಲ್ ಅನ್ನೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಪ್ಲೇಯಿಂಗ್ 11 ಡಿಸ್ಕಷನ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಯಾವ ರೀತಿ ಪ್ಲೇಯಿಂಗ್ 11 ಬರುತ್ತೆ ನಮ್ಮ RCB ಅಂಡ್ SRH ಮೇನ್ ಹಾಕೊಂಡು ಅಂಡ್ ಮ್ಯಾಚ್ ಡೇ ಪ್ರಿವ್ಯೂಗಳು ಎಲ್ಲವನ್ನು ಈ IPL ಸ್ಟಾರ್ಟ್ ಆಗಿನಿಂದನೂ ಕೂಡ ನಾ 100% ಮಾಡ್ತೇನೆ. ಪಿಚ್ ರಿಪೋರ್ಟ್ಸ್ ಗಳು ಯಾವ ರೀತಿ ಇರುತ್ತೆ, ಯಾವ ಡೇ ಅಲ್ಲಿ ಆಗ್ತಾ ಇರುವಂತದ್ದು, ಇನ್ನು ಕೂಡ 100% ಫುಲ್ ಶೆಡ್ಯೂಲ್ಸ್ ಗಳು ಇನ್ನೂ ಕೂಡ IPL ಇನ್ನು ಬರ್ಲಿಲ್ಲ. ಯಾವಾಗ ಬರುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಬಿಟ್ರೆ ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಮ್ಮ ಕಿಂಗ್ ಕೊಹ್ಲಿ ಅವರ ಪ್ರಾಕ್ಟೀಸ್ ಸೆಷನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳಲಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ಇರೋ ಲಕ್ಷ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.